ನಂಬರ್ 1 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಗೋಕಾಕ್ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಕಾಶ್ ಡಾಂಗೆ, ನ್ಯಾಯವಾದಿಯಾದಂತಹ ಮಹಾವೀರ್ ಹುಲ್ಲೋಳಿ ಹಾಗೂ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಂಜುಳಾ ರಾಮಗಾನಟ್ಟಿ ಅವರು ಪ್ರತಿಯೊಬ್ಬ ಮತದಾರರ ಮನೆ ಮನೆಗೆ ತೆರಳಿ ತಮ್ಮ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಪ್ರಕಾಶ್ ಡಾಂಗೆ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಗೋಕಾಕ ತಾಲೂಕಾ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಲಕ್ಕನ್ ಜಾರಕಿಹೊಳಿ ಅವರ ಪರವಾಗಿ ಮನೆ ಮನೆ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಅವರ ಅಭಿಪ್ರಾಯ ಕೇಳ್ತೀನಿ ನೋಡಿ. ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಪ್ರಕಾಶ್ ಡಾಂಗೆ ಅವರ ಹತ್ರ. ಬರುವ ಡಿಸೆಂಬರ್ 5ರಂದು ನಡೆಯಲಿರುವ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ವಾರ್ಡ್ ನಂಬರ್ 6ರಲ್ಲಿ ಈಗ ಮುಂಜಾನೆಯಿಂದ ಕೂಡ ನಾವು ಮನೆ ಮನೆಗೆ ತೆರಳಿ ಎಲ್ಲರೂ ನಮ್ಮ ಕಾರ್ಯಕರ್ತರು ತೆರಳಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು ಎಲ್ಲರ ಜೊತೆ ಸ್ಪಂದನೆ ಚೆನ್ನಾಗಿ ಸಿಗ್ತಾ ಇದೆ. ವಾರ್ಡ್ ನಂಬರ್ 6ರಲ್ಲಿ ಜನ ಭಾಳ ಮುಗ್ಧರಿದ್ದಾರೆ. ಭಾಳ ಜನ ತಂಡವಾಗಿ ಬಂದು ಅಲ್ಲಿ ಪ್ರಚಾರ ಮಾಡೋದಕ್ಕಿಂತ ಮನೆಗೆ ತೆರಳಿ ಒಂದು 5 ನಿಮಿಷ ಅವ್ರ ಜೊತೆ ಸಂವಾದವನ್ನು ಮಾಡಿ ತಿಳಿಸಿ ಹೇಳಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಯಾವ ರೀತಿ ಮತದಾರರು ನಿಮಗೆ ಒಲವು ತೋರಿಸ್ತಾ ಇದ್ದಾರೆ? ಆಯ್ಕೆ ನಿಮ್ಮದು ಖಚಿತವಾ? ಹೌದು, ಆಯ್ಕೆ ಖಚಿತ. ಜನರು ಒಳ್ಳೆಯ ರೀತಿಯಿಂದ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಮಹಿಳಾ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕೇಳಿ ನೀವು, ಅವರು ಹೇಳ್ತಾರೆ ನಿಮಗೆ ಹೆಂಗೆ. ಈಗ ಘಟಪ್ರಭಾದ ವಕೀಲರಿದ್ದಾರೆ ಮಹಾವೀರ್ ಹುಲ್ಲೋಳಿ ಅಂತ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ. ಕಾಂಗ್ರೆಸ್ದ ಪರವಾಗಿ ಯಾವ ಅಲೆ ಆಗ್ತಾ ಇದೆ ಘಟಪ್ರಭಾ ಭಾಗದಲ್ಲಿ? ಸುಮಾರು 72 ಹಳ್ಳಿಗಳನ್ನ ಒಂದು ರೌಂಡ್ ನಾವು ಸುತ್ತ ಹಾಕಿದ್ದೇವೆ. ಎಲ್ಲಿ ಹೋದರೂ ಕಾಂಗ್ರೆಸ್ ಪಕ್ಷದ ಹವಾ ಇದೆ. ಈ ಸಲ ಅಂತೂ ಲಕ್ಕನ್ ಜಾರಕಿಹೊಳಿ ಸಾಕಾರ ಆಸೆ ಬರೋದು ನಿಶ್ಚಿತ. ಗೋಕಾಕ್ ಗ್ರಾಮೀಣ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ಅವರಿದ್ದಾರೆ. ಆ ಮಂಜುಳಾ ಮೇಡಮ್ ಕೇಳ್ತೀನಿ, ಯಾವ ರೀತಿ ಕಾಂಗ್ರೆಸ್ ಅಲ್ಲೇ ಇದೆ ಮಂಜುಳಾ ಮೇಡಮ್ ಅವರೇ? ಅದು ಇವತ್ತಿಂದ ಅಲ್ರಿ ಸರ, ನಾವು ಹುಟ್ಟಿದಾಗಿಲ್ಲಂದನೂ ಕೇಳ್ಕೊತ ಇದ್ದೇವೆ. ಕಾಂಗ್ರೆಸ್ದ ಅಲೆ ಐತ್ರಿ, ದೇಶಾದ್ಯಂತ ಕಾಂಗ್ರೆಸ್ದ ಅಲೆ ಐತಿ. ಇನ್ನು ನಮ್ಮಲ್ಲಿ ಭದ್ರಕೋಟೆ ರೀ, ಇದು ಕಾಂಗ್ರೆಸ್ದು ಭದ್ರಕೋಟೆ. ಅದಕ್ಕಾಗಿ ಈಗಾದರೂ ಕೂಡ ನಮಗೆ ಮೊದಲಿನ ರೀತಿ ಯಾವ ರೀತಿ ನಮ್ಗೆ ರೆಸ್ಪಾನ್ಸ್ ಇತ್ತು ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮ್ಮ ಲಕ್ಕನನ್ನ ಜಾರಕಿಹೊಳಿ ಅವ್ರ ಪರವಾಗಿ ಐತ್ರಿ. ಅದಕ್ಕೆ ನಾವು 100% ನಮ್ಮ ಅಣ್ಣವ್ರು ಆರಿಸಿ ಬರ್ತಾರೋ, ಲಕ್ಕನ್ ಜಾರಕಿಹೊಳಿ ಅವರು ಇದ್ರೊಳಗೆ ವಿನ್ ಆಗ್ತಾರೋ. ಆ ಕಾರಣಕ್ಕೆ ಜನ ಅವ್ರು ಮಾಡಿದ ಕೆಲಸಗಳು ಅಥವಾ ಅವ್ರು ಮಾಡಿದ ಅವ್ರ ಹಿಂದಿರುವಂಥ ಎಲ್ಲ ವ್ಯಕ್ತಿತ್ವ ಶಕ್ತಿಗಳನ್ನು ನೋಡ್ಕೊಂಡಾದ್ರೂ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವ್ರನ್ನ ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡು ನಮಗೆ ಜನ ರೆಸ್ಪಾನ್ಸ್ ಭಾಳ ಮಾಡತ್ತಾರ್ರಿ. ನಮಗೆ ಅದರದ್ದು ಭಾಳ ಬೆಂಬಲ ಸಿಕ್ಕೈತ್ರಿ. ನೋಡಿ ವೀಕ್ಷರೇ, ಮನೆ ಮನೆ ಅಲೆತಾ ಇದ್ದಾರೆ, ಮನೆ ಮತದಾರರನ್ನ ಹೋಗಿ ಒಲಿಸ್ತಾ ಇದ್ದಾರೆ. ಪ್ರಕಾಶ್ ಡಾಂಗೆ, ಮಂಜುಳಾ ಮೇಡಮು ಗ್ರಾಮೀಣ ಅಧ್ಯಕ್ಷರು ಗೋಕಾಕ್ ತಾಲೂಕು ಪ್ರಕಾಶ್ ಡಾಂಗೆ ಅವರಿದ್ದಾರೆ, ಮಹಾವೀರ್ ಹುಲ್ಲೋಳಿ ವಕೀಲರಿದ್ದಾರೆ. ಅವ್ರ ಜೊತೆ ಅನೇಕ ಕಾರ್ಯಕರ್ತರು ರಭಸದಿಂದ ಗೋಕಾಕ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ದ ಅಲೆ ತುಂಬ ಕಾಣ್ತಾ ಇದೆ. ಅವರು ಬಹಳ ಹುರುಪು ಹುಮ್ಮಸ್ಸಿನಿಂದ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇನ್ನು ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ.